ನಮಸ್ಕಾರ. ನಾವು ಹೊಂಟಿವಿ ಇವತ್ತು ಬೆಂಗ್ಳೂರಿಗೆ. ಮಾಸ್ ಕಾರ್ಡ್ ಒಂದು ಸ್ವಲ್ಪ ತಿದ್ದುಪಡಿ ಮಾಡಿತ್ತು. ಹಂಗೆ ಇದ್ರ ಬಗ್ಗೆ ಪೂರ ಮಾಹಿತಿ ಕೊಡ್ತೀನಿ. ಹಂಗೆ ರಾತ್ರಿ ಮನೆಯಿಂದ ಹೊಂಟೆ ಹೋಗ್ಬೇಕಾರೆ ಮಮ್ಮಿ ಊಟ ಮಾಡಂದ್ಲು. ಊಟ ಮಾಡ್ಲಾರ ಅಲ್ಲೇ ಇದು ಮಾಡಿರಿ ಅಂತ ಹೊಂಟ್ವಿ. ಹಂಗೆ ಬಸ್ಸನ್ನು ಹತ್ತಿದೆ. ಹತ್ಕೊಂಡೆಲ್ಲ ಆ ಕಡೆ ಈ ಕಡೆ ನೋಡ್ಕೊತ ಫುಲ್ ಖುಷಿಯಾಗಿ ಹೊಂಟೆ. ಮತ್ತೇನು ಮಾಡೋದು, ಹೊಟ್ಟೆ ಒಂದು ಸಿತ್ತು, ಏನು ಇದ್ದಿರಕ್ಕಿಲ್ಲ. ಮತ್ತು ಬಿಸ್ಕಿಟ್ ಬಾಂಡ್ಲ್ ಅಂತ ತೊಗೊಂಡಿದ್ದೆ. ಅದನ್ನು ಮತ್ತೇನೈತಿ ಎಂಜಾಯ್ ಮಾಡ್ಕೊತ ತಿಂದು ಒಂದು ಸ್ವಲ್ಪ ನೀರು ಕುಡ್ದು ಮುಕ್ಕೊಂಡ್ರಾತಂತ ತಿಂದೆ. ತಿನ್ನೋದ್ಲೇನೆ ಮತ್ತು ಫುಲ್ಲೆಲ್ಲ ಸ್ಲೀಪರ್ ಕೋಚ್ ಮಾಡಿದ್ನಲ್ಲ, ಮಲ್ಕೊಂಡ್ರೆ ಆಯ್ತು, ನಿದ್ದೆ ಬರುತ್ತೆ. ಮತ್ತು ಖಾಲಿ ಹೊಟ್ಟೆ ಮುಕ್ಕೊಂಡು ನಿದ್ದಾಗಲ್ಲ ಸರಿಯಾಗಿ ಅಂತಂದು ಮಲ್ಕೊಂಡೆ. ಯಾರಿಗಾರ PUC ಮಾಸ್ ಕಾರ್ಡ್ದಾಗ ಏನಾರ ಹೆಸರು ಇಲ್ಲ ಏನಾರ ಡೇಟ್ ಆಫ್ ಬರ್ತ್, ನಿಮ್ಮ ತಂದೆ ತಾಯಿ ಹೆಸರು ಏನಾದರೂ ಪ್ರಾಬ್ಲಮ್ ಇತ್ತಂದ್ರೆ ನೀವು ಈ ವಿಡಿಯೋ ಫುಲ್ ನೋಡಿರಿ. ಅದಕ್ಕೆ ಪರ್ಸ್ನಲ್ ವಿಡಿಯೋ ಬೇಕಂದ್ರೆ ಸಪ್ರೇಟ್ ಮಾಡಿರಿ. ಬೆಂಗ್ಳೂರು ಬಂತು ಬರೋದ್ಲೇ ಮೆಜೆಸ್ಟಿಕ್ ಹಿಡ್ದು ಮತ್ತು ರ್ಯಾಪಿಡ್ ಹಿಡ್ಕೊಂಡು ಮತ್ತು ಸ್ಟೈಲಾಗಿ ಬ್ಯಾಗ್ ಎಳ್ಕೊಂತ ನಾವು ಏರ್ಪೋರ್ಟ್ಗೆ ಹೋಗಿರತ್ತೆ ಬಂದ್ವಿ. ನಾವು ರ್ಯಾಪಿಡೋ ಬುಕ್ ಮಾಡಿದ್ವಿ, ಆಟೋ ಬಂತು. ಆದರೆ ಇಲ್ಲಿ ಎಲ್ಲ ಅಮೌಂಟ್ ಹೆಚ್ಚಿಗೆ ತೊಗೊಂತಾರೆ, ಬಟ್ ನೋಡಿ ಹುಷಾರಿರಿ. ಹಂಗೆ ಅಲ್ಲಿ ನಮ್ದು ಆಟೋ ಬರೋದ್ಲೇನೆ ಹತ್ಕೊಂಡು ಬಂದ್ವಿ. ಅಣ್ಣ ನೋಡಲಿ ಹಂಗೆ ಎಷ್ಟು ಚಂದ, ನಾನು ರೆಡಿಯಾಗಿ ನಿಂತೀನಿ ಎಲ್ಲ ಬ್ಯಾಗು. ಈಗ ಅದ್ರೇನು ಮಾಡೋದು, ಕಿಸೆದಾಗ 10 ರೂಪಾಯಿ ಇಲ್ಲ ಅಂದ್ರೆ ಚಿಂತಿಲ್ಲ, ಒಣ ಶೋಕಿ ಮಾತ್ರ ಅದಕ್ಕೂ ಕಡಿಮೆ ಇರಲ್ಲ ನಮ್ಮ ಹುಡುಗರು. ಹಂಗೆ ಇಲ್ಲಿದಾರಲ್ಲ ಡ್ರೈವರು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ರು. ಮಾರ್ನಿಂಗ ಫ್ರೆಶ್ ಮೂಡ್ನಾಗ ಮಸ್ತ್ ಸಾಂಗ್ ಹಾಡ್ಕೊತ. ಆದರೂ ಏನಂದ್ರೆ ಹಳೆ ಮಂದಿ ಗಟ್ಟಿ, ಅವರು ವಯಸ್ಸು 60 ಆದ್ರೂ ಇನ್ನೂ ದುಡಿದು ಬಿಡವಲ್ರಂತ. ಅವ್ರ ಮನ್ಯಾಗ ಇಬ್ಬರು ಮಕ್ಳು ಕೆಲಸದಾರಿದ್ರು, ಅವರು ಇದ್ದಾರೆ. ಹಂಗೆ ಮತ್ತು ನಾವು ನಮ್ಮದು ಒಂದು ಬಿಲ್ಡಪ್ ಇರಲಿ ಅಂತಂದು ಹಂಗೆ ವಿಡಿಯೋ ಮಾಡ್ಕೊತ ಬಂದು ಅಲ್ಲಿ ತೆಳಗಿಳ್ದು ನಮ್ಮ ಫ್ರೆಂಡ್ಸ್ಗೆ ರೂಮಿಗೆ ಹೋದೆ. ಎಲ್ಲರೂ ನೋಡ್ರಲ್ಲಿ ಎಷ್ಟು ಚಂದ ಮಲ್ಕೊಂಡಾರ. ನಾನು ನೋಡಿರೋ ಅವ್ರು ನಿದ್ದೆ ಹದಗೆಡಿಸಿದೆ ಬಂದು ಹೊಲ್ತು ಅಂತ ಖುಷಿಯಾಗಿದ್ರು ಅವರು. ಮತ್ತು ಅದನ್ನು ನೋಡ್ಕೊಂಡು ಸ್ವಲ್ಪ ಮತ್ತು ಹೊಂಟಿವಿ ನಾವು PUC ಮಾಸ್ ಕಾರ್ಡ್ ರೆಡಿ ಮಾಡೋಕ್ಕೆ. ಯೂನಿವರ್ಸಿಟಿ ಐತಿ, ಅದು 18ನೇ ಕ್ರಾಸ್ ಮಲ್ಲೇಶ್ವರಂದಾಗ. ಇಲ್ಲೇ ನೋಡ್ರಿ, ಇದು ಯೂನಿವರ್ಸಿಟಿ. ಬಟ್ ಇಲ್ಲಿ ಯಾರಿಗೂ ಅಮೌಂಟ್ ಕೊಡೋ ಅವಶ್ಯಕತೆ ಇರೋಂಗಿಲ್ಲ. ಭಾಳ ಮಂದಿ ಕೇಳ್ತಾರೆ. ಅದು ಏನಿಲ್ಲ, ಒಂದು ಚೆನ್ನೈಲಿರುತ್ತೆ. ಇಲ್ಲಿ ವೆಂಕಟೇಶ್ವರ ಅಂತ ಒಂದು ಇದೈತಲ್ಲ, ಅದು ಬಂದು ತುಂಬ್ಕೊಂಡು ಇಲ್ಲಿ ಅದೇನು ಮೇನ್ ಭಾಳ ದೂರ ಇಲ್ಲ ಯೂನಿವರ್ಸಿಟಿಯಿಂದ. ಅದು ಸರ್ಕಲ್ ಇಲ್ಲೇ ಇದೆಯಲ್ಲ, ಅದರಿಂದ ಬರುತ್ತೆ. ಹಂಗೆ ಒಳಗೆ ಹೋಗಿ ಕೊಟ್ಟೆ ಮುಗಿಸ್ಕೊಂಡು ನಮ್ಮ ಹುಲಿ ಅಜಯ್ ಹಿಂಗೆ ಭೇಟಿಯಾಗಿ ಅವನು ಫುಲ್ ಖುಷಿಯಾಗಿದ್ದ. ಬಂದ್ವಿ ಮತ್ತು ನಮ್ದು ರಿಟರ್ನ್ ರೂಮ್ ಕಡೆ ಹೋಗ್ಬೇಕಿತ್ತು. ಎಂಜಾಯ್ ಮಾಡಿದ್ವಿ. ಯಾರಿಗಾರ PUC ಮಾಸ್ ಕಾರ್ಡ್ ಏನಾರ ತಿದ್ದುಪಡಿ ಏನಾರ ಇತ್ತಂದ್ರೆ ಅದು ಇಲ್ಲೇ ಇದು ಮಾಡೋದು. ಹಂಗೆ ನೈಟ್ ಎಲ್ಲ ಫುಲ್ ನಮ್ಮ ಹುಡುಗರು ಲೇಟಾಗಿ ಮಲ್ಕೊಂಡಿದ್ರೆ, ಇವ ಇದ್ದ ಡ್ಯೂಟಿ ಹೊಂಟಿದ್ದ. ಮತ್ತು ಅಜಯ್ನು ನಿದ್ದೆ ಬಂದೈತಂದು ಮಲ್ಕೊಳತ್ತಿದ್ದೆ. ಅದನ್ನು ಮುಗಿಸ್ಕೊಂಡು ಹೊರಗೆ ಹೊಂಟಿವಿ. ಮಲ್ಲೇಶ್ವರಂಗೆ ಹೋಗಿ ಬರ್ಬೇಕಂತ ಮಾಡಿದ್ವಿ. ಆದರೆ ನಮ್ಮ ಹಳೆ ಹೋಟ್ಲಿಗೆ ಹೋಗಿ ಭೇಟಿ ಆದ್ವಿ. ಎಲ್ಲ ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡು ಎಲ್ಲರೂ ಖುಷಿಯಾದ್ರೆ ಆ ಕಡೆಯಿಂದ ಬಂದು ಮತ್ತು ಜಳಕ ಮಾಡ್ಕೊಂಡು ಕಟಿಂಗ್ ಮಾಡಿಸಿದೆ. ಕಟಿಂಗ್ ಮಾಡಿಸ್ಕೊಂಡು ಜಳಕ ಮಾಡಿ ಮತ್ತು ಮಲ್ಲೇಶ್ವರಂಗೆ ಬೂಟ್ ತರಕ್ಕೆ ಹೋದ್ವಿ. ಇಲ್ಲಿ ಮಾತ್ರ ಎದ್ದೋತದ್ದು ರೇಟ್ ಹೇಳಿದ್ರೆ ಒಟ್ಟು ನೋಡಿ ಹುಷಾರು ತೊಗೋಬೇಕು. ಉತ್ತರ ಕರ್ನಾಟಕದ ಮಂದಿ ಭಾಷೆ ಕೇಳಿದ್ರೆ ಭಾಳ ಮೋಸ ಮಾಡ್ತಾರೆ. ಉತ್ತರ ಕರ್ನಾಟಕ ಅಂತಲ್ಲ, ಎಲ್ಲ ಭಾಳ ಹೊರಗಡೆಯಿಂದ ಬಂದು ಮಂದಿಗೆ ಭಾಳ ಮೋಸ ಮಾಡ್ತಾರೆ. ಮಾರ್ಕೆಟ್ ಮಾತ್ರ ಭಾಳ ಸ್ವಲ್ಪ ನೋಡಿ ವಿಚಾರ ಮಾಡ್ಬೇಕು. ಅವ್ರು 10,000 5,000 ಹೇಳಿದ್ರೆ ಅದು 2,000 1,000 ರೂಪಾಯ್ದು ಇರುತ್ತೆ ಮಾಲ್. ಹಂಗೆ ಬಂದು ಶಾಪ್ ತೊಗೊಂಬಂದು ಇಲ್ಲದ ನೋಡ್ರಿ ನಮ್ಮ ಬೂಟ್ 1,000 ರೂಪಾಯಿ ಹೇಳಿದ್ದ. ಏನು ಯಾವ ಕಂಪ್ನಿವಲ್ಲ, ಏನು ಸುಡ್ಗಾಡನಲ್ಲ, ನಮ್ಮ ಕುತ್ತ ಚಪ್ಪ ಕಂಪ್ನಿ ತಂದು 1,000 ರೂಪಾಯಿ ಹೇಳಿದ. ನಾವು 600 ರೂಪಾಯಿಗೆ ಮುಗಿಸ್ತಂದ್ವಿ. ಏನು ಅನಿವಾರ್ಯ, ಮತ್ತು ಏನೂ ಮಾಡೋಕ್ಕೆ ಬರಲ್ಲ, ಬಂದುಬಿಟ್ಟು. ಅದೇ ನಮ್ಮ ದುರ್ಗದ ಬೈಲಾಗಿದ್ರೆ 250 ರೂಪಾಯಿ 300 ರೂಪಾಯಿದಾಗ ಕ್ಯಾಕಿ ಹೊಡಿತಿದ್ವಿ. ಏನು ಮಾಡೋದು, ಬೆಂಗ್ಳೂರು ಜೀವನ ಹಂಗೈತಿ. ಆದರೂ ಒಂದು ಸ್ವಲ್ಪ ಅಡ್ಡಿ ಇದ್ದಿಲ್ಲ. ಒಂದು 3 ತಿಂಗಳು ಬಂದ್ರೆ ಆತಂತ ಫುಲ್ ಖುಷಿ ಆದ್ವಿ. ಮತ್ತೇನೈತಿ, ಇವತ್ತಿಂದ ಹಣೆ ಬರ ಇಟ್ಟೈತಿ. ಹಾಗೇನಾರು ಯಾರಿಗಾರ PUC ಮಾಸ್ ಕಾರ್ಡ್ ಬಗ್ಗೆ ತಿದ್ದುಪಡಿ ಬಗ್ಗೆ ಮಾಹಿತಿ ಬೇಕಂತಂದ್ರೆ PUC ಅಂತ ಕಮೆಂಟ್ ಮಾಡಿರಿ, ನಾನು ನಿಮಗೆ ಕಳಿಸ್ತೀನಿ. ಹಂಗೆ ಟಾಟಾ ಬಾಯ್ ಬಾಯ್. ಮತ್ತು